ಬ್ಯಾಚ್ ನಲ್ಲಿ 200 ಜನ ನಾವು ಸಬ್ ಇನ್ಸ್ಪೆಕ್ಟರ್ಸ್, ಒನ್ ಆಫ್ ದ ಬೆಸ್ಟ್ ಬ್ಯಾಚ್ ಇನ್ ಕರ್ನಾಟಕ. ಇಲ್ಲಿವರೆಗೂ ಪ್ರತಿಯೊಬ್ರು ದೇ ಹ್ಯಾವ್ ಮೇಡ್ ದೇರ್ ನೇಮ್ಸ್. ಸೊ ಆ 200 ಜನರಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಸಿಕಂದರ್ ಭಕ್ತ್ ಪಾಟೀಲ್ ಅಂತ ಹೇಳಿ ಮುಸ್ಲಿಂ ಹುಡುಗ, ವೆರಿ ಹ್ಯಾಂಡ್ಸಮ್ ಫೆಲೋ. ಅವರು ನಾರ್ತ್ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆದ್ರು, ಬೆಳಗಾಂ ಧಾರವಾಡಕ್ಕೆ ಹೋದ್ರು. ಅಲ್ಲಿ ರೈತರ ಗಲಾಟೆ ಆಯ್ತು 79ನೇ ಇಸ್ವಿನಲ್ಲಿ. ಆವಾಗ ತಾನೇ ಅವರು ಪ್ರೊಬೇಷನರಿ ಮುಗಿದು ಫುಲ್ ಇನ್ಚಾರ್ಜ್ ಆಗಿದ್ರು. ಅಲ್ಲೇನಾಯ್ತು, ಗಲಭೆ ಆಯ್ತು. ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಬೀಗ ಹಾಕಿ ಗಲಾಟೆ ಮಾಡ್ತಾ ಇದ್ರು ರೈತರೆಲ್ಲ. ಕೊನೆಗೆ ತಹಸೀಲ್ದಾರ್ ಆಫೀಸ್ ಬಂದು ಬೀಗ ತೆಗೆದು ಒಳಗಡೆ ಹೋದ್ರು ತಹಸೀಲ್ದಾರ್. ಅವ್ರು ಹೇಳಿದ್ರು 4-5 ಜನ ಒಳಗಡೆ ಬನ್ನಿ ಅಂದ್ರೆ ಎಲ್ಲರೂ ನುಗ್ಗಕ್ ಶುರು ಆದಾಗ ಗಲಭೆ ಶುರು ಆಗ್ಬಿಡ್ತು. ಕಲ್ಗಳು ಬೀಳಕ್ ಶುರು ಆಯ್ತು. ಹಾಗೇನಾಯ್ತು, ಎಲ್ಲ ಕಲ್ಗಳು ಹೊಡಿತಾ ಇದ್ದಾಗ ಯಾರೋ ಒಬ್ರು ಏನ್ ಮಾಡಿದ್ದಾರೆ, ಒಂದ್ ದೊಣ್ಣೆನಲ್ಲಿ ಇವ್ರು ತಲೆ ಹೊಡೆದಿದ್ದ. ಇವ್ರು ಒಂದೇ ಸರಿ ಪ್ರೊವೊಕೇಶನ್ ಆಗ್ಬಿಟ್ಟು ಪಿಸ್ಟೋಲ್ ತೆಗೆದಿದ್ದೆ, ಫೈರ್ ಮಾಡ್ತೀನಿ ಅಂದಾಗ ಎಲ್ಲ ಕೂಗಾಡಿದ್ರು, ಫೈರ್ ಮಾಡೋ ನೋಡ. ಫೈರ್ ಮಾಡ್ಬಿಟ್ಟು ಒಂದೇ ಸರಿ ಫೈರ್ ಮಾಡಿದ್ರು. ಒಬ್ಬ ರೈತರದು ಲೀಡರು ಸತ್ತೋಗ್ಬಿಟ್ರು. ಇವನು ಓಡಿಸ್ಕೊಂಡ್ ಬಂದ್ರು. ಇವನ್ ಏನ್ ಮಾಡ್ದ, ಓಡ್ತಾ ಅಲ್ಲೊಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅದ್ರೊಳಗಡೆ ನುಗ್ಬಿಟ್ಟ. ಅಲ್ಲಿ ಒಬ್ಬ ನರ್ಸಿಗೆ ಹೇಳ್ದ, ಸ್ಟ್ರೆಚರ್ ಇತ್ತು, ಸ್ಟ್ರೆಚರ್ ಮಲಗ್ತೀನಿ, ನೀನ್ ಬೆಡ್ಶೀಟ್ ಹಾಕಿ ನನ್ನ ಒಬ್ಬ ಪೇಷಂಟ್ ತರ ತಳ್ಕೊಂಡು ಹೋಗ್ಬಿಡು, ಒಂದ್ ರೂಮ್ಗೆ ಹೋಗಿ ತಗೊಂಡು ಹೋಗ್ಬಿಡು ಅಂತ. ಫುಲ್ ಬೆಡ್ಶೀಟ್ ಹಾಕಿ ಅವನ ಒಂದ್ ರೂಮ್ ಕರ್ಕೊಂಡು ಹೋಗ್ತಾ ಇದ್ದಾಗ ಇವ್ರು ಬಂದ್ಬಿಟ್ರು. ಅಲ್ಲಿಗೆ ಬಂದವ್ರು ನೋಡಿದ್ರು, ಅವರು ಯಾರೋ ರೋಗಿ ಅಂದ್ಕೊಂಡ್ರು. ಕೆಂಪು ಶೂ ಹೊರಗಡೆ ಕಂಡುಬಿಡು. ಶೂ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು, ಓ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಮಲಗಿದಾನೆ ಅಂತ ಹೇಳಿ ಬೆಡ್ಶೀಟ್ ತಗೊಂಡಿದ್ದೆ, ಒಡೆದು ಕತ್ತರಿಸಿ ಕೊಂದಾಕ್ಬಿಟ್ರು. ನನ್ನ ಬ್ಯಾಚ್ ಅಲ್ಲಿ ಮೊಟ್ಟ ಮೊದಲ ಹತ್ಯೆ ಆಗಿದ್ದು SP ಪಾಟೀಲ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.